टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸಿದ್ಧತೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ದೇಶದ ಒಳಗೆ ಯುದ್ಧ ನಡೆದರೆ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಅಣಕು ಪ್ರದರ್ಶನದ ಸಿದ್ಧತೆ ನಡೆದಿದೆ. ಸೈರನ್ಗಳು ಮುಳುಗ್ತಾ ಇದ್ದಾವೆ, ಬ್ಲ್ಯಾಕ್ಔಟ್ ಮಾಡುವಂತಹ ಕೆಲಸ ಆಗ್ತಿದೆ. ಹಾಗಿದ್ರೆ ಈ ಅಣಕು ಪ್ರದರ್ಶನ ಏನು, ಬ್ಲ್ಯಾಕ್ಔಟ್ ಏನು, ಸೈರನ್ ಯಾಕೆ ಮುಳುಗೋದು, ಈ ಬಗ್ಗೆ ಮಾತಾಡಲಿಕ್ಕೆ CRPFನ ನಿವೃತ್ತ IGP KR ಅರ್ಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಎಲ್ಲ ಕಡೆಗಳಲ್ಲೂ ಸಹ ಮಾಕ್ ಡ್ರಿಲ್ ಅಣಕು ಪ್ರದರ್ಶನದ ಒಂದು ಚರ್ಚೆ ನಡೀತಾ ಇದೆ. ಏನಿದು ಅಣಕು ಪ್ರದರ್ಶನ, ಮಾಕ್ ಡ್ರಿಲ್ ಮತ್ತು ಸೈರನ್ಗಳು ಮುಳುಗುವಂಥದ್ದು, ಬ್ಲ್ಯಾಕ್ಔಟ್ ಆಗುವಂಥದ್ದು ಏನಿದೆಲ್ಲ ಅಂತ? ಯುದ್ಧ ಆದಂಥ ಪರಿಸ್ಥಿತಿಯಲ್ಲಿ ಏನೇನು ಸಮಸ್ಯೆಗಳು ಬರಬಹುದು, ಆ ಸಮಸ್ಯೆಗಳನ್ನು ಹೇಗೆ ನಾವು ಎದುರಿಸಬೇಕು ಅನ್ನೋದಕ್ಕೆ ಮಾಡಿಕೊಳ್ಳುವ ಸಿದ್ಧತೆಯೇ ಮಾಕ್ ಡ್ರಿಲ್. ಈಗ ಒಂದು ಜಾಗದಲ್ಲಿ ಬೆಂಕಿ ಹತ್ಕೊಂಡ್ರೆ ಅದನ್ನು ಹೇಗೆ ಆರಿಸ್ಬೇಕು, ನೀರೆಲ್ಲಿ ನಿಂತಿರಬೇಕು, ಯಾರ್ಯಾರ ಪಾತ್ರ ಏನೇನು, ಅದರಲ್ಲಿ ಮನೆಯಿಂದ ಯಾವ್ಯಾವ ಪದಾರ್ಥಗಳನ್ನು ಆಚೆಗೆ ತೆಗಿಬೇಕು, ಉರಿತಾ ಇರೋ ಮನೆಗೆ ನಾವು ನುಗ್ಗಬಹುದೇ ಇಲ್ಲವೇ ಅನ್ನೋ ರೀತಿಯಲ್ಲಿ ನಾವು ತಯಾರಿ ಮಾಡಿಕೊಳ್ಳುವ ರೀತಿಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಬರಬಹುದು ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಅನ್ನುವ ತಯಾರಿಯೇ ಮಾಕ್ ಡ್ರಿಲ್ನಲ್ಲಿ ಮಾಡುವಂತಹ ಕೆಲಸ. ಅದರಲ್ಲಿ ನಾವು ಯಾವ್ಯಾವ ಪರಿಣಾಮಗಳಾಗಬಹುದು ಯುದ್ಧದಿಂದ ಅನ್ನೋದನ್ನು ಸೂಕ್ತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಬ್ಲ್ಯಾಕ್ಔಟ್ ಅನ್ನೋದು ಒಂದು. ಹಿಂದೆ ಬಾಂಬ್ ಹಾಕುವಾಗ ಕತ್ಲೆಯ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಲೈಟನ್ನು ನೋಡಿ ಆ ನಗರಗಳ ಮೇಲೆ ಬಾಂಬನ್ನೇ ಎಸೀತಾಯಿದ್ರು. ಈಗ ಅದರ ಅವಶ್ಯಕತೆ ಅಷ್ಟೊಂದಿಲ್ಲ. ಯಾಕೆ ಅಂತಂದರೆ ನಮ್ಮ ಕೋಆರ್ಡಿನೇಟ್ಸ್ ಇಂಥದ್ದೇ ಸ್ಪೆಸಿಫಿಕ್ ಆದ ಜಾಗದಲ್ಲಿ ಈ 2 ಮೀಟರ್ಗಳ ನಡುವೆ ಬಾಂಬ್ ಬೀಳಬೇಕು ಅಂತ ಅನ್ನುವ ಆ್ಯಕ್ಯುರೇಟ್ ಆದ ಲೆಕ್ಕಾಚಾರಗಳು, ಕೋಆರ್ಡಿನೇಟ್ಸ್ ತಗೊಂಡು ನಾವು ಬಾಂಬ್ ಎಸೆಯುವಂಥ ಟೆಕ್ನಾಲಜಿ ನಮ್ಮಲ್ಲಿ ಯುದ್ಧತಂತ್ರದಲ್ಲಿ ಇರೋದರಿಂದ ಬ್ಲ್ಯಾಕ್ಔಟ್ ಅಂತ ಅನ್ನೋದು ಅಷ್ಟೊಂದು ಪ್ರಮುಖವಾದ ವಿಚಾರ ಏನಲ್ಲ. ಸೈರನ್ ಇವತ್ತಿಗೂ ರೆಲೆವೆಂಟೆ. ಈಗ ಒಂದು ಕ್ಷಿಪಣಿ ಅದು ಫೈರ್ ಆದಾಗಿಂದ ಯಾವ ರೂಟ್ನಲ್ಲಿ ಬರ್ತಿದೆ, ಎಲ್ಲಿ ಬೀಳೋ ಸಂಭವ ಇದೆ, ಆ ಜಾಗದಲ್ಲಿ ಸೈರನ್ ಮೊಳಗಿಸೋವಾಗ ಆಗ ಇರೋ ಜನಗಳು ಶೆಲ್ಟರ್ಗೆ, ಬೀದಿಯಲ್ಲಿರೋ ಜನ ಒಳಗಡೆ ಬರ್ಬೋದು, ಇರೋ ಶೆಲ್ಟರ್ಗಳಲ್ಲಿ ಆಶ್ರಯ ಪಡಿಬೋದು, ಬಂಕರ್ಗಳನ್ನು ಮಾಡ್ಕೊಂಡಿರೋ ಜಾಗಗಳಲ್ಲಿ ಆಶ್ರಯ ಪಡಿಬೋದು. ಈ ರೀತಿ ಅವರನ್ನು ಅಲರ್ಟ್ ಮಾಡೋದಕ್ಕೆ ಸೈರನ್ ಕೆಲಸ ಮಾಡುತ್ತೆ. ನಾವು ಇವತ್ತು ಬರೀ ಸೈರನ್ಗಳಿಂದ, ಬ್ಲ್ಯಾಕ್ಔಟ್ಗಳಿಂದ ಯುದ್ಧ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದು ಕಡಿಮೆ. ಅದಕ್ಕಿಂತಲೂ ಹೆಚ್ಚಾಗಿ ಇನ್ನೂ ಹಲವಾರು ಥರದ ಚಾಲೆಂಜ್ಗಳು ನಮ್ಮ ಮುಂದೆ ಇದೆ. ಆ ಚಾಲೆಂಜ್ಗಳನ್ನು ನಾವು ಊಹಿಸಿ ತಯಾರಿ ಮಾಡ್ಕೋಬೇಕು. ಉದಾಹರಣೆಗೆ ಒಂದು ಏರೋಪ್ಲೇನ್ ಒಂದು ಹೈವೇನಲ್ಲಿ ಲ್ಯಾಂಡ್ ಆಗಬಹುದು. ನಮ್ಮ ವ್ಯಾಪಾರಿಗಳು ತಮ್ಮ ಸ್ಟಾಕ್ನಲ್ಲಿ ಇರೋ ಪದಾರ್ಥಗಳನ್ನೆಲ್ಲ ಕೊಡಬೇಕಾಗ್ಬರುವಂಥದ್ದಾಗ್ಬೋದು. ಯುವಕರು ಯುದ್ಧಕ್ಕೆ ಹೋಗಬೇಕಾಗಬಹುದು. ಯುದ್ಧಕ್ಕೆ ಯುವಕರು ಯುವತಿಯರು ಯುದ್ಧ ಅಂತ ಅಂದರೆ ಬಂದೂಕ ಹಿಡ್ಕೊಂಡೇ ಮಾಡುವ ಯುದ್ಧವಲ್ಲ. ಒಬ್ಬ ಸೈಬರ್ ಟೆಕ್ನಿಷಿಯನ್ ಅವನು ತನ್ನ ಯೋಗದಾನವನ್ನು, ತನ್ನ ಕರ್ತವ್ಯವನ್ನು, ತನ್ನಗೆ ಇರುವ ನಾಲೆಡ್ಜನ್ನು ಬಳಸ್ಕೊಂಡು ಮಾಡಬೇಕಾಗಬಹುದು. ಒಬ್ಬ ನರ್ಸ್, ಒಬ್ಬ ಡಾಕ್ಟರ್ ತಮ್ಮ ಕರ್ತವ್ಯಗಳನ್ನು ಮಾಡಬಹುದು. ಅವರು ಈಗೇನಾದರೂ ಇಲ್ಲೋ ಈ ನಗರದ ಮೇಲೆ ಬಾಂಬ್ ಬಿದ್ದರೆ ಎಂಥ ಪೇಷಂಟ್ಗಳು ನಮ್ಮ ಆಸ್ಪತ್ರೆಗೆ ಬರಬಹುದು, ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು, ನಮ್ಮ ಸ್ಟಾಫನ್ನು ಡ್ಯೂಟಿಯಲ್ಲಿ ಇಲ್ಲದೇ ಇರೋರನ್ನ ಹೇಗೆ ಕರೆಸಬೇಕು, ಎಷ್ಟು ಔಷಧಿಗಳನ್ನು, ಯಾವ್ಯಾವ ಥರದ ಔಷಧಿಗಳನ್ನು ಸ್ಟಾಕ್ನಲ್ಲಿ ಇಟ್ಕೋಬೇಕು. ಒಂದು ರೋಡ್ ಬ್ಲಾಕ್ ಆದರೆ, ಒಂದು ರೋಡ್ನಲ್ಲಿ ಅಥವಾ ಒಂದು ಬ್ರಿಡ್ಜ್ ಮೇಲೆ ಬಾಂಬ್ ಬಿದ್ದು ಆ ಬ್ರಿಡ್ಜ್ ಹಾಳಾದರೆ ಆಲ್ಟರ್ನೇಟ್ ರೂಟ್ಗಳೇನಿದೆ, ಈ ರೀತಿ ಎಲ್ಲ ತರಹದ ಪಾಸಿಬಿಲಿಟಿಗಳನ್ನು, ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ಮಾಡುವ ಸಿದ್ಧತೆಯೇ ಮಾಕ್ ಡ್ರಿಲ್.